ಅದರಲ್ಲಿ ಒಂದು ರೀತಿಯಿಂದ ನಮ್ಮ ನೆಹರು ಅವ್ರಿಗಿಂತಲೂ ಅಥವಾ ಸೋನಿಯಾ ಗಾಂಧಿ ಅವ್ರಿಗಿಂತ ಮುಂದಿದ್ದಾರೆ ಅವರು ರ್ಯಾಪಿಡ್ ರೇಸಿಂಗ್ದಾಗ ಅದಾರ. ಅದು ಅಂಥ ಪ್ರಸಂಗದೊಳಗೆ ಅಲ್ಲಿ ಹೋಗಿ ನಿಂತು ಒಂದು ಗೆದ್ರೆ ಅಡ್ಡಿಲ್ಲ, ಆದ ಬಸ್ ಹೇಳಿ ತಗೊಂಡು ಸೋಲಿಸಿದ್ರನ್ನ ನಮ್ಮ ತಮ್ಮನ್ನ ನಾನು ತೆಗೆದುಕೊಂಡು ಅಂತ ಹೇಳ್ಬೋದು. ಗೆದ್ರ ಸೋತ್ರ ಈಗೇನು ರೇಸ್ ಆಗದಲ್ಲ ಮುಖ್ಯಮಂತ್ರಿ ರೇಸ್ದಾಗ ಅದನ್ನು ಸಹಜವಾಗಿ ಕೆಳಗೆ ಹೇಳೋದು ಹೋಗಿಬಿಡ್ತಾರೆ. ಆಗ ಸಹಜವಾಗಿ ನಮ್ಮ ಸಿದ್ದರಾಮಯ್ಯನವರು ಆಯ್ತು ಒಂದು ತೊಂದರೆ ಹೋಯ್ತು ಅಂತ ದಿನನಿತ್ಯ ಕಾಡುವಂಥದ್ದು ಅಂತ ನೆಮ್ಮದಿಯಿಂದ ಇನ್ನೂ 2.5 ವರ್ಷ ಆಳ್ತಾರೆ. ಸಿಂಪಲ್ ಅದು. ಅದಕ್ಕೆ ಇಂಥ ಒಂದು ಇಷ್ಟು ತನಕ ಅವ್ರಲ್ಲಿ ಇಲ್ಲ ಅಂತಂದ್ರೆ ಅವರಂತ ರಾಜಕಾರಣಿ ಅಂತ. ಯಾಕಂದ್ರೆ ಇಲ್ಲಿ ಇವತ್ತು ರಾಜಕಾರಣ ನಡೀತಿರೋದು ಏನು ಜನಕ್ಕೆ ಕಲ್ಯಾಣ ಮಾಡೋಕ್ಕಂತಲ್ಲ. ಈಗ ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಯಾರಾದರೂ, ಇವತ್ತು ಕೇಜ್ರಿವಾಲ್ರ ಮಾತಾಡಲಿ, ನಮ್ಮ ಕಾಂಗ್ರೆಸ್ಸಿಗರು ಮಾತಾಡಲಿ, ಸಿದ್ದರಾಮಯ್ಯ ಮಾತಾಡಲಿ, DK ಮಾತಾಡಲಿ, ಇವ್ರ ಮೂಲ ಮೋಟಿವ್ ಏನಪ್ಪ ಅಂದ್ರೆ ಅಧಿಕಾರ ಇಡಬೇಕು ಅನ್ನೋದು, ಜನ ಕಲ್ಯಾಣ ಮಾಡ್ಬೇಕಂತಲ್ಲ. ಯಾಕಂದ್ರೆ ಎದುರಾಳಿ ಮೋದಿ ಅನ್ನುವಂಥ ಪ್ರಬಲ ವ್ಯಕ್ತಿ ಇದ್ದಾಗ ಮತ್ತು ಅದೇ ಕಾಲಕ್ಕೆ ಯಡಿಯೂರಪ್ಪನಂತ ಅವ್ರು ಇನ್ನೊಬ್ಬರು ಪ್ರಬಲ ವ್ಯಕ್ತಿ ಕರ್ನಾಟಕದ ಮುಂದೆ ಅವ್ರು ಸೋಲಿಸೋದು ಹೆಂಗಪ್ಪ ಅಂದಾಗ ಅದನ್ನು ಯೋಚನೆ ಮಾಡಿ ಅವರು ಆ ಸಂದರ್ಭ ಪೇ ಮಾಡಿದ್ರು, ಗ್ಯಾರಂಟಿ ಯಶಸ್ವಿ ಆದರು, 135 ಹೊಡೆದು. ಇನ್ನು ನನ್ನ ಇದೇ ಇಲೆಕ್ಷನ್ಗೆ ನಡೆದ್ರೆ BJP ಹೇಳ್ತಾ ಇದ್ದಾರೆ ನಾವು 145 ಬರ್ತೀವ್ರಿ ಅಂತೇಳಿ. ಅಂದಾಗ ಸಿಕ್ಕ ಅಧಿಕಾರವನ್ನು ಬೆಟ್ಟ ಉಪಚುನಾವಣೆಗಾಗಿ ಅದು ಒಂದು ದೇವೇಗೌಡರ ಕುಟುಂಬದ ಮೇಲೆ ಸಿಡಿಗೆ ನಿಂತರ ಅದರಿಂದ ಅನಾಹುತಗೊಳಿಸ್ತದ ನೋಡಿ. ಅದ್ರ ಜೊತೆ BJP ಮತ್ತು ಕಾಂಗ್ರೆಸ್ BJP ಮತ್ತು ನಮ್ಮ JDS ಎರಡೂ ಅಗದಿ ಘಟಬಂಧನ ಗಟ್ಟಿಮುಟ್ಟದು. ಯಾಕಂದ್ರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಜಾತಿ ಇದನ್ನು ಸರ್ವೆ ಮಾಡಿಬಿಟ್ಟಿದ್ದಾರೆ ಅವರು, ಎಜುಕೇಷನ್ ನೆಪದಲ್ಲೇ ಸಾಮಾಜಿಕ ನೆಪದಲ್ಲೇ. ಹೀಗಾಗಿ ಇವತ್ತು ಅವು ಎರಡೂ ಕಮ್ಯುನಿಟಿಗಳು ಸಂಖ್ಯೆ ಕಡಿಮೆ ಅಂತ ಅವ್ರಿಗೆ ಮನವರಿಕೆ ಆಗ್ಯದ. ಅವ್ರು ನಾವು ಒಂದಾಗದಿದ್ದರೆ ನಮ್ಮ ರಾಜಕೀಯ ಭವಿಷ್ಯ ಇಲ್ಲ ಅಂತೇಳಿ ಇವತ್ತು ಅವ್ರು ಮನಗಂಡಾರ. ಅದಕ್ಕೆ ಇವತ್ತು ಒಕ್ಕಟ್ಟಿನಿಂದ ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಜನ ಕೂಡಿಕೊಂಡು ಇವತ್ತು ಕಾಂಗ್ರೆಸ್ಸಿಗೆ ಒಂದು ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಇಂಥ ಪ್ರಸಂಗದೊಳಗೆ ಮತ್ತಿದು ಶಾಣತನೋ ನಾಯಿಲ್ ಅನ್ನೋದ್ರ ಇದು ಹುಸ್ತಾನ DK ಅವ್ರ ನಿಂತ ಎಷ್ಟು ಹೇಳ್ಬೋದು ನಾವು. ಗೆದ್ರೆ ಅಡ್ಡಿ ಇಲ್ಲ, ಜಗತ್ತು ಮರೆತು ಹೋಗ್ಬಿಡುತ್ತೆ. ಸೋತ್ರ ಇದು ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಏನಾದ್ರು ಹಂಗೆ ಯೋಚನೆ ಮಾಡಿದ್ರೆ ಅವ್ರು ತಾವ ಕರೆದ ನಾ ಇಲ್ಲಿದ್ದೀನಪ್ಪ ಹೊಡೆದು ಹೋಗ್ರ ಅಂತ ಹೇಳಿದಂಗೆ ಇಷ್ಟ. ಸರಿ, ಓಕೆ, ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಸರಿ, ಇವಾಗ DK ಶಿವಕುಮಾರ್ ಬದಲಾಗಿ DK ಸುರೇಶ್ ಅವ್ರನ್ನ ನೀವು ನಿಂತ್ಕೊಳ್ತೀರಾ ಅಂತ ಕೇಳಿದ್ರೆ ಖಡಾಖಂಡಿತವಾಗಿ ಇಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನ ಕೊಡ್ತಾರೆ ಜನರಿಗೆ, ಬೆಂಗಳೂರು ಗ್ರಾಮಾಂತರ ಜನರಿಗೆ ಆಗಿರ್ಬೋದು ಅಥವಾ ಮಾಧ್ಯಮದವರಿಗಾಗಿರ್ಬೋದು. ನನ್ನ ಆಚಾರ ವಿಚಾರ ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗೆ ಉಳಿದುಕೊಂಡು ಬಿಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದ್ ರೀತಿ ತೋರ್ಸಕ್ ಒಂದ್ ಹಲ್ಲು ತಿನ್ನೋಕ್ ಒಂದ್ ಹಲ್ಲು ಅಂತಾರಲ್ಲ, ಆ ತರ ಮಾತುಗಳ ಅಥವಾ ಏನು ಗೌಪ್ಯತೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾ ಇದಾರೆ? ಎರಡೂ ಇರ್ಬೋದು, ಇಲ್ಲ ಅಂತಲ್ಲ. ಯಾಕೆ ಬಂದ್ರೆ ಅಧಿಕಾರ ರುಚಿ ಹೆಂಗಿರ್ತದಂದ್ರೆ ಹುಲಿಗೆ ಮನುಷ್ಯನ ರಕ್ತ ರುಚಿ ತೋರಿಸಿದಂಗೆ. ಒಮ್ಮೆ ಹುಲಿ ಇದ್ದಿದ್ದು ಮನುಷ್ಯನ ರಕ್ತ ರುಚಿ ನೋಡಿದಂದ್ರೆ ಇನ್ನೊಂದು ಬೇಟೆ ಆಡ್ಲಿಕ್ಕೆ ಹೋಗುದಿಲ್ಲ. ಮನುಷ್ಯನ ಬೇಟೆ ಆಡ್ತದ, ಭಾಳ ಬುದ್ಧಿವಂತ ಆಗ್ತದ. ಅದಕ್ಕೆ ನಮ್ಮ ಒಬ್ಬರು ಹುಲಿ ತಜ್ಞರು ಅವ್ರ ಹೆಸರು ನೆನಪಾದ್ರೆ ಹೇಳ್ತೀನಿ ನಿಮಗೆ. ಅವ್ರು ಹೇಳ್ತಿದ್ರು ಏನಪ್ಪ ಅಂದ್ರೆ ತಮ್ಮ ಇದೆಲ್ಲ ಬರ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಯಾವ ನರಬೇಟಿ ಹುಲಿ ಇರ್ತದಲ್ಲ ಅದನ್ನ ಬೇಟೆ ಆಡೋದು ಭಾಳ ಕಷ್ಟ ಅಂತ. ಅದ್ರ ಅನುಭವ ಆದರೆ ಹೆಸರು ನೆನಪಾದ ಹೇಳ್ತೀನಿ ಅವ್ರಿಗೆ. ಅವ್ರು ಹೇಳುವಂಥ ಅವರು ಹುಲಿಗಳ ಬಗ್ಗೆ ಅಭ್ಯಾಸ ಮಾಡಿದ್ರು. ಹಂಗೆ ಇವರು ಅಧಿಕಾರದಿಂದ ಅನುಭವಿಸಿದವರು, ಅಧಿಕಾರ ರುಚಿ ಉಂಡಂಥವ್ರು. ಮತ್ತು ಇವ್ರೇನು ಜನಕ್ಕೆ ಕಲ್ಯಾಣ ಮಾಡ್ಬೇಕಂತ ಅಧಿಕಾರಕ್ಕೆ ಬಂದವರಲ್ಲ, ನಾವು ಕಲ್ಯಾಣ ಮಾಡ್ಬೇಕು ಬಂದಂಥವ್ರು. ಇಲ್ಲೆಲ್ಲ 224 ಮಂದಿ ಎಲ್ಲ ಮಾತಾಡ್ತಾ ಇದ್ವಿ ನಾವು. ಇವ್ರಿಗೆ ಒಬ್ಬರಿಗೆ ಅಂತಲ್ಲ ಪಾಪ DK ಎಲ್ಲರೂ ಅದೇ ಮೋಟಿವ್ ಇದ್ದಂಥವ್ರು ಇದ್ದಾಗ ಮತ್ತು ಅವ್ರು ಹೆಂಗೆ ಬಿಟ್ಟು ಹೇಳಿರ್ತಾರೆ DK ಅವರ ತಮ್ಮ DK ಸುರೇಶ್ ಅವರು. ಆದರೆ ಅವ್ರಿಗೆ ಏನಾಗಿದೆ ಅಂದ್ರೆ ಶಾಕ್ ಆಗಿದೆ. ತಾವು ಸೋಲುವುದಿಲ್ಲ ಅಂತ ತಿಳ್ಕೊಂಡಿದ್ರು ಅವರು, ನಾ ಅಜಯ ಅಂತ ತಿಳ್ಕೊಂಡಿದ್ರು. ಆದ್ರೆ ನೋಡ್ರಿ ಯಾವ ಅಜಯ್ ಅಂತ ಮಹನೀಯರು ಬಂದು ಯಾರ ಸೋಲು ಅನುಭವಿಸಿದ್ದಾರೆ. ಆ ಸೋಲಿನ ಶಾಕ್ನಿಂದ ಹೊರಗೆ ಬಂದಿಲ್ಲ ಅಂತ ಅನಿಸ್ತಾರೆ ಮಾತಾಡೋದು ನೋಡ್ರಿ. ಅದಕ್ಕೆ ಹಿಂಗೆ ಏನೋ ಆಧ್ಯಾತ್ಮಿಕ ನಮ್ಮಲ್ಲಿ ಒಂದು 3 ಏನೋ ಬರ್ತಾವ್ರೆ.